ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಿಧಾನಸೌಧದ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಂಡಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬೆಂಗಳೂರು ದೂರದರ್ಶನ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಎಚ್.ಎನ್. ಆರತಿ ಸೇರಿದಂತೆ 40 ಮಂದಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಈ ವೇಳೆ ಶಾಸಕ ರಿಜ್ವಾನ್ ಅರ್ಷದ್, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯಿಷಾ ಖಾನಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಿರಿಯ ಪತ್ರಕರ್ತೆ ಸರಿತಾ ರಾಯ್ ಅವರಿಗೆ ಮಾಧ್ಯಮ ಅಕಾಡೆಮಿಯು ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಿತು. ಪ್ರಶಸ್ತಿ ಪುರಸ್ಕೃತ ಅಭಿನಂದನೆ. ನಿಜಕ್ಕೂ ತಂದೆಯ ಬಾಳಿನಲ್ಲಿ ಸೌಭಾಗ್ಯದ ಹಾರೈಸ್ತಾ ಇದ್ದಾರೆ. ಈ ಕ್ಷಣವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಇದು ಎನ್ ಸಂಜೀವ್ ವಸಂತ್ ಕಾಂಬ್ಳೆ, ಕೆಆರ್ ನೀಲಕಂಠ, ಈ ಎಲ್ಲ ಸೋದ್ಯಮದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ಮಂಗಳೂರು ಮೂಲದ ಹೆಣ್ಣು ಮಗಳು ಹಲವು ಸಂಚರಿಸಿ ಹೆಸರು ಗಳಿಸಿ ಪ್ರತಿಭೆ ಸಾಮರ್ಥ್ಯ ತೋರಿದ್ದು ಸಾಬೀತುಪಡಿಸಿದ್ದು ಮಾತ್ರ. ಬಳಿಕ ಸಿದ್ದರಾಮಯ್ಯ, ಪತ್ರಕರ್ತರು ಒಂದು ಸಿದ್ಧಾಂತಕ್ಕೆ ಮಾರು ಹೋಗದೆ ಸಮಾಜವನ್ನು ಜಾಗೃತಗೊಳಿಸುವತ್ತ ವೃತ್ತಿಧರ್ಮವನ್ನು ಪಾಲಿಸಬೇಕು. ಸರ್ಕಾರವು ಸಮಾಜದ ಕಟ್ಟಕಡೆಯ ಮನುಷ್ಯನ ಪರವಾಗಿಯೇ ಇದೆ ಎನ್ನುವ ಬಗ್ಗೆ ಗಮನ ಹರಿಸಿ ವೃತ್ತಿಧರ್ಮವನ್ನು ಬಹಳ ಮುಖ್ಯವಾಗಿ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು. ತಂತ್ರಜ್ಞಾನ ವೇಗವಾಗಿ ಬೆಳೆಯುತ್ತಿದೆ. ತಂತ್ರಜ್ಞಾನ ಬದಲಾದಂತೆ ಪತ್ರಕರ್ತರೂ ಬದಲಾಗಬೇಕು. ಸರ್ಕಾರ ಮತ್ತು ಸಮಾಜದ ನಡುವೆ ಸೇತುವೆಯಾಗಿ ಕೆಲಸ ಮಾಡಬೇಕು. ಪತ್ರಕರ್ತರು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಪರವಾಗಿ ಸರ್ಕಾರ ಕೆಲಸ ಮಾಡುತ್ತಿದೆಯೇ ಎನ್ನುವುದನ್ನು ಗಮನಿಸಿ ವೃತ್ತಿಧರ್ಮ ಪಾಲಿಸಬೇಕಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಊಹಾ ಪತ್ರಿಕೋದ್ಯಮ ಹೆಚ್ಚಾಗುತ್ತಿದೆ. ಪತ್ರಕರ್ತರು ಹೊಸ ತಂತ್ರಜ್ಞಾನದ ಜೊತೆಗೆ ತಮ್ಮನ್ನು ತೊಡಗಿಸಿಕೊಂಡು ಸವಾಲುಗಳಿಗೆ ಸಜ್ಜಾಗಬೇಕಾಗಿದೆ ಎಂದು ಹೇಳಿದರು. ಅವರು ಸಾಧ್ಯವಾದ ಮಟ್ಟಿಗೆ ಸತ್ಯವನ್ನ ಜನರ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಫೇಕ್ ನ್ಯೂಸ್ಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟದೆ. ಫೇಕ್ ನ್ಯೂಸು, ರಂಜಿತವಾದಂತ ಸುದ್ದಿಗಳನ್ನ ಪ್ರಚಾರ ಮಾಡೋದು ಅದು ಜಾಸ್ತಿ ಆಗ್ತಾ ಇದೆ. ಅದು ಕಡಿಮೆ ಆಗಬೇಕು ಅಂತಕ್ಕಂಥದ್ದು ನನ್ನ. ಈ ಸುದ್ದಿಗಳಿಗೇನು ತೊಂದರೆ ಏನಿಲ್ಲ, ಆದರೆ ಸತ್ಯ ಮತ್ತೆ ರಿಸರ್ಚ್, ಸಂಶೋಧನೆ ಇವು ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಶಾಸಕ ರಿಜ್ವಾನ್ ಅರ್ಷದ್, ವಿಶ್ವದ ಮಾಧ್ಯಮ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ನಾವು ಕೆಳಗೆ ಇಳಿಯುತ್ತಿರುವುದು ಆತಂಕಕಾರಿ ವಿಚಾರ. ಧೈರ್ಯದಿಂದ ಕೆಲಸ ಮಾಡುವಂತೆ ಸಲಹೆ ನೀಡಿದರು. ಮತ್ತು ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಮಾಧ್ಯಮ ಶಾಸಕಾಂಗ ಯಾವ ರೀತಿ ಎಷ್ಟು ಮಹತ್ವದಂತ ಪಾತ್ರವನ್ನು ವಹಿಸ್ತಾ ಇದೆ, ಅದಕ್ಕಿಂತ ಹೆಚ್ಚಾಗಿ ಮಾಧ್ಯಮ ವಹಿಸಬೇಕಾಗಿದೆ. ಪ್ರಜಾಪ್ರಭುತ್ವವನ್ನು ಉಳಿಸ್ಕೋಬೇಕು, ಮಾನವ ಹಕ್ಕುಗಳನ್ನು ಉಳಿಸ್ಕೋಬೇಕು, ಮತ್ತೆ ಜನಪರವಾದಂತ ಆಡಳಿತವನ್ನು ಉಳಿಸ್ಕೋಬೇಕು ಅಂದ್ರೆ ಮಾಧ್ಯಮದ ಒಂದು ದೊಡ್ಡ ಪಾತ್ರ ಇದೆ. ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ, ಅಕಾಡೆಮಿಯು ವಾರ್ಷಿಕವಾಗಿ 31 ಪ್ರಶಸ್ತಿಗಳನ್ನು ನೀಡುತ್ತಿದೆ. ಇದನ್ನು ಹೆಚ್ಚಳ ಮಾಡುವ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಮುಂದಿನ ವರ್ಷದಿಂದ 35 ಪ್ರಶಸ್ತಿಗಳನ್ನು ನೀಡುವ ಗುರಿ ಇದೆ. ಕಲ್ಯಾಣ ಕರ್ನಾಟಕ ಕೋಶ ಮಾಡುವ ಕೂಡ ಉದ್ದೇಶ ಇದೆ ಎಂದರು. ಮಾಡಬೇಕು ಅಂತ ಒಂದು ಪ್ರಪೋಸಲ್ ಅವ್ರ ಮುಂದೆ ನಾವು ಕೊಟ್ಟಿದ್ದೀವಿ. ಯಾಕೆಂದ್ರೆ ಶರಣ್ ಪ್ರಕಾಶ್ ಪಾಟೀಲ್ ಕಲ್ಯಾಣ ಕರ್ನಾಟಕದಿಂದ ಇದ್ದಾರೆ, ಮತ್ತೆ ನಮ್ಮ IT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಕಲ್ಯಾಣ ಕರ್ನಾಟಕ. ಸೊ ಕಲ್ಯಾಣ ಕರ್ನಾಟಕ ಅಲ್ಲಿ ಒಂದು ಪರ್ಮನೆಂಟ್ ಫ್ಯಾಕ್ಟ್ ಚೆಕಿಂಗ್ ಸೆಂಟರ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇದೆ, ಸರ್ಕಾರ ಮುಂದೆ ಇದೆ. ಸೊ ಹೋಪ್ಫುಲಿ ಚೀಫ್ ಮಿನಿಸ್ಟರ್ ವಿಲ್ ಸಪೋರ್ಟ್ ಅಸ್ ಒನ್ಸ್ ಅಗೇನ್ ವೆನ್ ವಿ ಟೇಕ್ ಅಪ್ ದಿಸ್ ಪ್ರಪೋಸಲ್ ಅಂಡ್ ಡಿಸ್ಕಸ್ ಇಟ್. ಕಲ್ಯಾಣ ಕರ್ನಾಟಕ ಭಾಗದ ಪತ್ರಕರ್ತರಿಗಾಗಿ ಬೀದರ್ನಲ್ಲಿ ವಿಶೇಷ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಯಿತು.